ಕಾಣಿಸ್ತಿಲ್ವಲ್ಲ? ಬರೀ ಸ್ಕ್ರೀನ್ ನೋಡ್ತಾ ಕೂತ್ರೆ ಸಾಕಾ? ನಾನ್ ಮೊಬೈಲ್ ಮಾತ್ರ ನೋಡ್ತಿದ್ದೆ. ಆದ್ರೆ ನೀನು ನಿನ್ ದೊಡ್ಡ ಮಗಳು ಇಬ್ರು ಸೇರ್ಕೊಂಡ್ ಮೊಬೈಲ್ ನೋಡ್ತಾ ಹೇಗ್ ಶ್ರೀಮಂತರು ಮನೆಗ್ ಸೊಸೆ ಆಗ್ಬೇಕು, ಹೆಂಗೆ ಆ ಬಂಗ್ಲೆಗ್ ಮಹಾರಾಣಿ ಆಗ್ಬೇಕು ಅಂತ ಹಗ್ಲು ರಾತ್ರಿ ರಿಸರ್ಚ್ ಮಾಡ್ತಾ ಇದ್ರಲ್ಲ. ಏಯ್, ಈಗ ಯಾಕೆ ಆ ಮಾತೆಲ್ಲ? ನಿನಗ್ ಒಳ್ಳೇದೇನಾದ್ರು ಹೇಳಿದ್ರೆ ತಲೆ ಒಳಗಡೆ ಹೋಗಲ್ವಾ? ಸಾಕ್ ಬಿಡಮ್ಮ. ಇನ್ಮೇಲೆ ನಿನ್ನ ಹತ್ರ ಮಾತಾಡೋ ಬದ್ಲಿ ಯಾವ್ದಾದ್ರು ಮೂಲೆಲ್ಲ ಹೋಗಿ ಬಿದ್ದಿರ್ತೀನಿ. ಅದೇ ಭಾಷೆ. ನಿಂತ್ಕೊಳೆ ನಿಂತ್ಕೊಳೆ. ಸರಿಯಾದ ಟೈಮ್ಗೆ ಮಕ್ಳಿಗೆ ಬುದ್ಧಿ ಹೇಳ್ತಾ ಇದ್ರೆ ಮಕ್ಳು ಹೆತ್ತವ್ರಿಗೆ ಬುದ್ಧಿ ಹೇಳ್ತಾರೆ. ಕಾಂತಲಕ್ಷ್ಮೀಜಿ, ಕಾಂತಲಕ್ಷ್ಮೀಜಿ, ಚಮನ್ಲಾಲ್ ಅವ್ರೆ, ನೀವ್ಯಾಕ್ ಮನೆಗ್ ಬರಕ್ ಹೋದ್ರಿ? ನಾನು ನಿಮ್ ಆಫೀಸಿಗೆ ಬರ್ತಿದ್ನಲ್ಲ. ಈ ಮನೆಯಲ್ಲಿರೋ ಎಲ್ಲ ಮರಗಳು ತುಂಬಾ ಹಳೆದು, ಬಿಲ್ಕುಲ್ ಯಾರು ಉಪಯೋಗ ಬರಲ್ಲ. ಇಟ್ಟಿಗೆ ಗೋಡೆ ಒಂದು ಪರವಾಗಿಲ್ಲ ಅಷ್ಟೇ, ಅದು ಕೂಡ ಏನು ಉಪಯೋಗ ಇಲ್ಲ. ಅಂತಮ್ಮ ಈ ಮನೆನೇ ಪೂರ್ಣ ಕೆಡವಿ ಹೊಸದಾಗಿ ಕಟ್ಟಬೇಕು. ಚಮನ್ಲಾಲ್ ಜಿ, ನೀವೇಕ್ ನಮ್ಮನೆ ಹೊರಗ್ಬಿಟ್ಟು ಹೊಸದ್ ಕಟ್ತೀರಾ? ಏ ಲड़की, ಜಬಾನ್ ಸಂಭಾಲ್ ಕೆ ಬೋಲೋ, ಏ ಘರ್ ಮೇರಾ ಹೈ. ಇದು ಅಸಲಿ ನನ್ ಜಾಗ ಈಗ. ಹಾ, ಚಿನ್ನು, ನೀನ್ ಸುಮ್ನಿರೆ. ಅದು ಚಮನ್ಲಾಲ್ ಅವರು ಹೊಸ ಸಿನಿಮಾ ಮಾಡ್ತಿದಾರಂತೆ. ಹೊಸ ಸಿನಿಮಾಗೆ ಹಳೆ ಮನೆ ಬೇಕಂತೆ. ಅದಕ್ಕೆ ನಮ್ಮನೆ ಸೆಟ್ ಆಗತ್ತೋ ಇಲ್ವೋ ಅಂತ ನೋಡಕ್ ಬಂದಿದ್ದಾರೆ ಅಲ್ವಾ ಚಮನ್ಲಾಲ್ ಅವ್ರೆ? ನೀನ್ ಒಳಗ್ ಹೋಗಮ್ಮ, ಹೋಗು. ಇದು ನಿನ್ ಗರ್ ಅಲ್ಲ ಕಾಂತಮ್ಮ, ನನ್ ಗರ್. ಹಾ, ಏ ಚಮನ್ಲಾಲ್ ಜಿ, ಹೆಂಗಿದೆ ಮೈಗೆ? ಇದು ಹೆಂಗ್ ನಿಮ್ ಗರ್ ಆಗತ್ತೆ? ಇನ್ ಒಂದ್ ಹೆಜ್ಜೆ ಮುಂದಿಟ್ರೆ ಇಲ್ಲೇ ಹೊಡೆದಾಕಿ ಮೂಳೆ ಮುಡ್ದಾಕಿ, ಹುಷಾರು. ಏ ಲड़की, ನನ್ನ ಹತ್ರ ಯಾಕೆ ಗುಸ್ಸಾ ಮಾಡ್ತೀಯಾ? ನಿನ್ ಮಾತಾಶ್ರೀ ಹತ್ರ ಕೇಳು. ಮಗಳ ಮದುವೆಗೆ ಅಂತ ನನ್ನ ಹತ್ರ ಪೂರ್ತಿ 25 ಲಕ್ಷ ದುಡ್ಡು ತಗೊಂಡಿದ್ದಾರೆ. ಆ 25 ಲಕ್ಷ ಅಸಲ್ ಸಾಲಕ್ಕೆ ಕಾಂತಮ್ಮ ಈ ಮನೆ ಪತ್ರ ಅಡು ಇಟ್ಟಿದ್ದಾರೆ. ಇದು ಅದರ ಕಾಪಿ. ಕಾಂತ, ಏನೇ ಹೇಳ್ತಾ ಇದ್ದಾರೆ ಇವರು? 25 ಲಕ್ಷ ಸಾಲ ಮಾಡಿ ಈ ಮನೆ ಪತ್ರನ ಅಡ ಇಟ್ಟಿದ್ಯಾ? ಹೌದು ವೀರಣ್ಣಾಜಿ. ಕಾಂತ, ನಾನ್ ಕೇಳ್ತಾ ಇರೋದು ನಿನ್ನೆ. ಕ್ಷಮಿಸ್ಬಿಡ್ರಿ, ಮೋನಿಕನ್ ಮದ್ವೆ ಆ ದೊಡ್ಡ ಮನೆಯಲ್ಲಿ ಅದ್ದೂರಿಯಾಗಿ ಚೆನ್ನಾಗಿ ನಡಿಬೇಕು ಅನ್ಕೊಂಡು ಬೇರೆ ದಾರಿ ಇಲ್ಲದೆ ಇಷ್ಟು ದೊಡ್ಡ ಸಾಲ ಮಾಡ್ಬಿಟ್ಟೆ. ಅದಕ್ಕೆ ನಾನು ಹೇಳೋದು, ಮಕ್ಕಳ ಮದುವೆ ಎಂತ ಯೋಗ್ಯತಾನುಸಾರ ನಡಿಬೇಕು. ನಾವು ಸುಳ್ಳು ಹೇಳಿ ಯಾವ್ದೋ ಪ್ರತಿಷ್ಠೆಗಾಗಿ ಯಾರನ್ನೋ ಮೆಚ್ಚಕ್ಕಾಗಿ ಮಾಡಬಾರ್ದು ಅಂತ ಇದ್ದೋದ್ ಸೂರ್ನು ಹಿಂಗ್ ಮಾಡ್ಬಿಟ್ಟಲ್ಲ ಕಾಂತ. ಇವಳು ಯಾರಿಗ್ ಬೇಕು? ಪೈಸೆ ಬೇಕು, ಪೈಸೆ. ದುಡ್ಡು ಕೊಡಿ, ಇಲ್ಲ ಅಂದ್ರೆ ಮನೆ ಬಿಟ್ಕೊಡಿ. ಚಮನ್ಲಾಲ್ ಅವ್ರೆ, ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ಕೈ ಮುಗಿದು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನೋಡಿ, ಎಷ್ಟೇ ಕಷ್ಟ ಆಗ್ಲಿ, ನಾನು ಹಗಲು ರಾತ್ರಿ ದುಡಿದು ನೀವು ಬಡ್ಡಿ ಸಮೇತ ಸಾಲ ತೀರಿಸ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆನ ಹರಾಜು ಹಾಕೋಕ್ ಬಿಡಲ್ಲ. ದಯವಿಟ್ಟು ನಂಬಿ, ನೀವೀಗ ಹೊರಡಿ ದಯವಿಟ್ಟು. ಸರಿ ವೀರಣ್ಣಾಜಿ, ನಿಮ್ ಮಾತಿನ ಮೇಲೆ ನಂಬಿಕೆ ಇಟ್ಟು ಇವಾಗ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನೆನಪಿರ್ಲಿ, ಟೈಮ್ ಟು ಟೈಮ್ ದುಡ್ಡು ಬರಲಿಲ್ಲ ಅಂದ್ರೆ
ಕಥೆ ಉಲ್ಟಾ ಆಗತ್ತೆ. ಈ ಗರ್ರು ನನ್ನ ಗರ್ ಆಗತ್ತೆ. ಹಾ ರೀ ಅಯ್ಯೋ. ಅಮ್ಮ ಅಮ್ಮ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ, ಅಳ್ಬೇಡ. ಇಷ್ಟು ಅಂದವಾದ ಹಾಲ್ ನೋಡಿ ಬಣ್ಣದ ಹೆಂಡತಿ ಇರ್ಬೇಕಾದ್ರೆ ಯಾಕನಿಕೆ ಇಷ್ಟು ದೂರ ಇರ್ತ್ಯಾ? ಈ ಮನೆ ಸಮಸ್ಯೆ, ಜಗಳ ಇದನ್ನೆಲ್ಲ ತಲೆಗೆ ಹಾಕೊಂಡು ನನ್ನನ್ನ ಕಡೆಗಣಿಸ್ತಾ ಇದೆಯಾ ಅಲ್ವಾ? ಈ ದೂರ ಇರೋದು ನಂಗೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ಇದನ್ನೆಲ್ಲ ಮರ್ಸಕ್ಕೆ ನಾನೊಂದು ದಾರಿ ಕಂಡಿಡ್ತಿದ್ದೀನಿ. ಹೆದರ್ಬೇಡ. ಹಿಮಾಲಯ ತಪ್ಪಲಲ್ಲಿ ಸಿಗುವಂತ ಅದ್ಭುತವಾದ ಬೇರಿಂದ ಮಾಡಿರುವಂತ ಚೂರ್ಣ ಆಗಿದೆ. ಕೃಷಿಕರಣ ಚೂರ್ಣ ನಮ್ಮ ಇದು. ಇದನ್ನ ಹಾಲಲ್ಲಿ ಬೆರೆಸಿ ನಿನ್ ಗಂಡನ್ ಕೊಡ್ಸು. ಆಮೇಲೆ ನೋಡಿ ಇದ್ರ ಮಾಯಾಜಾಲ. ಅವ್ರ ಪ್ರಪಂಚನೇ ಬರ್ತ್ ಬಿಡ್ತಾರೆ. ನಿನ್ ಮುಖ ಬಿಟ್ರೆ ಬೇರೆ ದಾರಿನೇ ಕಾಣಲ್ಲ. ಭಕ್ತಲ್ಲಿ ಅವರಿಗೆ ನೀನೇ ಸುತ್ತು, ನೀನೇ ಜಗತ್ತು. ಆಮೇಲೆ ನೀನ್ ಸೆರ್ಗಿಡ್ಕೊಂಡು ನಿಂತಿದ್ದನೇ ಸುತ್ತಿರ್ತಾನೆ. ನನ್ ಮಾತ್ ನಂಬು, ಇದು ಉಪಯೋಗಿಸು. ನಿನ್ ಗಂಡ ಶಾಶ್ವತವಾಗಿ ನಿನ್ ಕೈ ವಶ ಆಗ್ತಾನೆ. ಸರಿ ಗುರುಗಳೇ, ಥ್ಯಾಂಕ್ ಯು. ಇವತ್ತು ಆಟ ಬದಲಾಗುತ್ತೆ. ಇವಾಗ್ಲೇ ಇದನ್ನ ಹಾಲಲ್ಲಿ ಬೆರೆಸಿ ಅನಿಕೇತಿಗೆ ಕುಡಿಸ್ತೀನಿ. ಅದಾದ್ಮೇಲೆ ನಾನೇ ಒಂದ್ ಪ್ರಪಂಚ, ನಾನೇ ಒಂದ್ ದೇವತೆ. ಅದ್ ಗೌರಿ ಆಗ್ಲಿ ಅಥವಾ ಈ ಮನೆನೇ ಆಗ್ಲಿ, ಎಲ್ಲದಕ್ಕಿಂತ ದೊಡ್ಡೋಳಾಗಿ ನಾನ್ ಮೆರಿತೀನಿ. ಅನಿಕೇತ್ ಇವತ್ತು ನನ್ನೋನ್ ಆಗ್ಲೇಬೇಕು. ಬೆಳಿಗ್ಗೆಯಿಂದ ಆಫೀಸಲ್ಲಿ ಅಷ್ಟು ಟೆನ್ಷನ್ ತಗೊಂಡು ಮನೆಗ್ ಬಂದ್ರೆ ಈ ಮಹಾತಾಯಿ ಇವ್ರ ನೆಮ್ಮದಿನ ಹಾಳು ಮಾಡ್ಬಿಟ್ರು. ಈ ಮನೆ, ಆಫೀಸು, ಸಂಬಂಧಗಳು ಈಗೆಲ್ಲಾ ತಲೆನೋವು ಇವ್ರೊಬ್ಬರಿಗೆ. ಊಟ ಕೂಡ ಸರಿಯಾಗಿ ಮಾಡಿಲ್ಲ. ಒಂದ್ 4 ಸಮಾಧಾನದ ಮಾತಾಡೋಣ. ಬೇಡ, ನನ್ ಮಾತು ಅವ್ರಿಗೆ ನೆಮ್ಮದಿ ಕೊಡಲ್ಲ. ಬದ್ಲಿಗೆ ಟೆನ್ಷನ್, ಸಿಟ್ಟು ಇನ್ನೂ ಜಾಸ್ತಿ ಮಾಡುತ್ತೆ. ಒಂದ್ ಲೋಟ ಹಾಲು ಕಾಯಿಸಿ ತಂದ್ಕೊಡ್ತೀನಿ, ಅದನ್ನಾದ್ರೂ ಕುಡಿ. ಏನಕ್ಕ ಇದು ಪವಾಡ? ಮದ್ವೆ ಆದ್ಮೇಲೆ ಅಡ್ಗೆ ಮನೆ ಕಡೆ ತಲೆ ಹಾಕ್ದವಳು ಇವತ್ತು ಈ ಕಡೆ ಬಂದ್ಬಿಟ್ಟಿದ್ಯಾ? ಗ್ಯಾಸ್ ಚೆಕ್ ಬರುತ್ತೆ ತಾನೆ? ಏನೇ ಅಡ್ಗೆ ಮನೆಗೆ ಬರಕು ನೀನ್ ಪರ್ಮಿಷನ್ ತಗೊಂಡ್ಬರ್ಬೇಕಾ? ಅಯ್ಯೋ ಹಾಗಲ್ಲಕ್ಕ,
ನಿಮ್ಗೆ ಏನಾದ್ರೂ ಬೇಕಾದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಸುಮ್ಮನೆ ಯಾಕೆ ಕಷ್ಟ ಪಡ್ತಿದ್ಯಾ ಅಂತ ಕೇಳ್ದೆ. ನನ್ ಗಂಡಂಗೆ ನನ್ ಕೈಯಾರ ಹಾಲ್ ಕಾಯಿಸ್ಕೊಡ್ಬೇಕಂತ ಆಸೆ ಆಯ್ತು, ಅದಕ್ಕೆ ಬಂದೆ. ಆಮೇಲೆ ನನ್ ಗಂಡಂಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ ಕೆಲ್ಸ ಏನಿದೆ ಅದನ್ನ ನೀನ್ ನೋಡ್ಕೊ, ನನ್ ತಲೆ ತಿನ್ಬೇಡ. ಹಲೋ, ಹೇಳ್ ಕಾವ್ಯ. ಅಯ್ಯೋ, ಸಕ್ಕರೆ ಹಾಕದೆ ಮರ್ತ್ಬಿಟ್ಟೆ. ಇವತ್ ರಾತ್ರಿ ಈ ಹಾಲ್ ಕುಡಿದ್ಮೇಲೆ ಆ ಅನಿಕೇತ್ ಕತೆ ಮುಗೀತು. ಹಿ ಇಸ್ ಮೈನ್. ಇದ್ರಲ್ಲಿರೋದು ವಶೀಕರಣದ ಪುಡಿ. ಪ್ರೀತಿಯ ಕಿಡಿನೇ ಎಬ್ಸ್ಬಿಡುತ್ತೆ. ಪಾಪ, ಬೆಳಿಗ್ಗೆಯಿಂದ ಏನು ತಿಂದಿರಲ್ಲ, ಈ ಹಾಲಾದ್ರೂ ಕುಡಿ. ಆದ್ರೆ ಈ ಹಾಲ್ ನಾನ್ ತಗೊಂಡ್ ಹೋದ್ರೆ ಅವ್ರು ಖಂಡಿತ ಕುಡಿಯಲ್ಲ. ಶೋಭಕ್ಕ, ಒಂದ್ ನಿಮಿಷ. ಹೇಳಿ ಅಮ್ಮ. ಈ ಹಾಲ್ನ ತಗೊಂಡೋಗಿ ವಿವೇಕ್ ಸರಿ ಕೊಡಿ. ಆಯ್ತಮ್ಮ, ಕೊಟ್ಟು ಬರ್ತೀನಿ. ಒಂದ್ ನಿಮಿಷ. ಯಾರ್ ಕೊಟ್ರು ಅಂತ ಕೇಳಿದ್ರೆ ನಾನ್ ಕೊಟ್ಟೆ ಅಂತ ಮಾತ್ರ ಹೇಳ್ಬೇಡಿ, ಸರಿತಾ ಅತ್ತೆ ಕೊಟ್ರು ಅಂತ ಹೇಳಿ. ನಾನ್ ಕೊಟ್ಟೆ ಅಂತ ಗೊತ್ತಾದ್ರೆ ಅವ್ರು ಖಂಡಿತ ಈ ಹಾಲ್ ಕುಡಿಯಲ್ಲ, ಪ್ಲೀಸ್. ಸರಿ, ಅಮ್ಮವ್ರೆ ಕೊಟ್ರು ಅಂತ ಹೇಳ್ತೀನಿ ಬಿಡಿ. ವಿವೇಕಪ್ಪ, ಹಾಲ್ ತಗೊಳ್ಳಿ. ಯಾಕಿದು? ನಾನೇನಾದ್ರು ಕೇಳಿದ್ನ ನಿಮ್ಮ ಹತ್ರ? ಬೇಡ, ತಗೊಂಡೋಗಿ. ಅಯ್ಯೋ, ನಾನೇನ್ ಮಾಡ್ಲಿ ವಿವೇಕಪ್ಪ, ನೀವ್ ಕೇಳಲಿಲ್ಲ ಅಂತ ನನಗ್ ಗೊತ್ತು. ಆದ್ರೆ ದೊಡ್ಡಮ್ಮವ್ರು, ಅದೇ ಸರಿತಮ್ಮವ್ರು ಕೊಟ್ ಕಳ್ಸಿದ್ರು. ಅಮ್ಮ ಕೊಟ್ಟು ಕಳ್ಸಿದ್ದ? ಓಕೆ, ಫೈನ್, ಕೊಡಿ. ಹಬ್ಬ, ಅಂತೂ ಇಂತೂ ಹಾಲ್ ಕುಡಿದ್ರಲ್ಲ, ಚಿಂತೆ ಇಲ್ದೆ ನಿಮ್ದೇ ನಿದ್ದೆ ಮಾಡ್ಲಿ. ಏನಿದು ಸಡನ್ ಆಗಿ ತಲೆ ಸುತ್ತು ತರ ಆಗ್ತಿದ್ಯಲ್ಲ? ಈ ಮನೆಯಲ್ಲಿ ಇಂಥ ಟೈಮಲ್ಲಿ ನಿದ್ದೆ ಮಾಡೋದ್ ಬಿಟ್ಟು ಇವತ್ತು ಇವಳ ಜೊತೆ ಪ್ರೀತಿ ಜಗಳ ಮಾಡೋ ಆಸೆ ನನಗಿಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು, ಹೇಗಾದ್ರೂ ಮಾಡಿ ಇವಳಿಂದ ಎಸ್ಕೇಪ್ ಆಗ್ಬೇಕು. ನನ್ ಕಡೆ ಮೈಂಡ್ ಮಾಡಲ್ವಾ ನೀನು? ಈ ಹಾಲಲ್ಲಿರೋ ಬೇರು ನನ್ ಪ್ರೀತಿ ಬೇರ್ನ ಗಟ್ಟಿ ಮಾಡುತ್ತೆ.
ಯಾಕನಿಕೇತ್ ನನ್ ಮೇಲೆ ಇನ್ನೂ ಕೋಪನಾ? ಹೇ, ಕೋಪನ? ನೋ ವೇ. ಮನುಷ್ಯನ ಕೋಪ ಮಾಡ್ಕೊಳ್ಳೋದಕ್ಕೆ ರೀಸನ್ ಬೇಕು, ಆದ್ರೆ ಕಾಂಪ್ರಮೈಸ್ ಆಗೋದಿಕ್ಕೆ ಒಂದ್ ಸ್ಮೈಲ್ ಸಾಕು. ನಿನ್ನೊಂದು ಹೆಂಡತಿ ಮೋನಿಕಾ, ನಿನ್ನ ನಾನೇ ಕೋಪ ಮಾಡ್ಕೊಳ್ತೀನಿ. ದಟ್ಸ್ ಆಲ್ ಓವರ್. ಹೌದಾ? ಹಾಗಾದ್ರೆ ನನ್ನ ಕೋಪ ಇಲ್ಲ ಅಂತ ನೀನ್ ಪ್ರೂವ್ ಮಾಡ್ಬೇಕು. ಆದ್ರೆ ನನ್ ಪ್ರೀತಿಯಿಂದ ತಂದಿರೋ ಹಾಲ್ನ ನೀನ್ ತಗೋಬೋದಲ್ವಾ? ಇದನ್ ಕುಡಿ, then I will believe you. ಸಾವಿರ ಸುಳ್ಳು ಇವಳ ಹತ್ರ ಗಂಟೆ ಗಟ್ಲೆ ಬ್ರೈನ್ ವಾಶ್ ಮಾಡಿಸ್ಕೊಳ್ಳೋದಕ್ಕಿಂತ ಒಂದು ಲೋಟ ಹಾಲು ಕುಡಿದು ಕಣ್ಣು ಮುಚ್ಕೊಂಡು ನಿಮ್ದು ಮಲಗದೆ ಬೆಟರ್. ಏನ್ ಯೋಚನೆ ಮಾಡ್ತಿದ್ಯಾ ಅನಿಕೇತ್? ಹಾ, ಏನಿಲ್ಲ, ಹಾಲು ಕುಡಿ ಅಂದೆ ಅಲ್ವಾ, ಅಂತ ಸ್ಪೆಷಲ್ ಏನಿದೆ ಇದರಲ್ಲಿ? ನನ್ ಪ್ರೀತಿ ಬಿಟ್ಟು ಬೇರೆ ಏನ್ ಇರಕ್ ಸಾಧ್ಯ? ತಗೋ ಕುಡಿ. ಎಸ್, ಕುಡಿ ಮಗನೇ, ಕುಡಿ. ಈ ಹಿಮಾಲಯದ ಮೂಲಿಕೆ ನಿನ್ ನರನಾಡಿಗಳಲ್ಲಿ ಓಡಾಡಕ್ ಶುರು ಮಾಡಿದ್ಮೇಲೆ ನೀನು ಈ ಮೋನೆ ಕಾಣೋ ಸೌಂದರ್ಯಕ್ಕೆ ದಾಸ ಆಗ್ತೀಯ. ನನ್ ಸೌಂದರ್ಯನೇ ನನ್ ಸ್ಟ್ರೆಂತ್. ಅದ್ರಿಂದಲೇ ನಿನ್ನ ವೀಕ್ ಮಾಡ್ತಾ ಇರ್ತೀನಿ. ನೋಡ್ತಿರೋ ಅನಿಕೇತ್. ಓಹೋ, ಫೀಲಿಂಗ್ ಶುರು ಆಯ್ತು. ಮೂಲಿಕೆ ಎಫೆಕ್ಟ್ ಸ್ಟಾರ್ಟ್ ಆಯ್ತು. ನೀವು ಗೆದ್ದು ಸೋಲ್ತಾನೆ, ನಾನು ಗೆಲ್ತಾನೇ ಇರ್ತೀನಿ. ಇದೇನಿದು? ನಿದ್ರೆ ಮಾಡಿದ್ನ ಬೆಂಕಿ ತರ ಹತ್ಕೊಂತಾನೆ ಅನ್ಕೊಂಡ್ರೆ ಹಾಲಿನ ಪ್ಯಾಕೆಟ್ ತರ ತಣ್ಣಗಾಗೋದ್ನಲ್ಲ. ಹಾಗಾದ್ರೆ ಆ ಹಿಮಾಲಯದ ಮೂಲಿಕೆ ಪ್ರಭಾವ ಎಲ್ಲಿ ಹೋಯ್ತು? ₹1000 ಕೊಟ್ಟು ತಂದೆ, ಆ ಪೇರೆಂಟ್ ಪವರ್ ಎಲ್ಲಿ ಹೋಯ್ತು? ನನ್ ಮನ್ಸಿಗೆ ಯಾಕೆ ಹೀಗಾಗ್ತಿದೆ? ಇವಳನ್ನ ದೂರ ಇಡ್ಬೇಕು, ದ್ವೇಷ ಮಾಡ್ಬೇಕು ಅಂತ ಎಷ್ಟೇ ಗಟ್ಟಿ ಮನ್ಸ್ ಮಾಡ್ಕೊಂಡ್ರು ಇವಳನ್ನ ನೋಡ್ತಾ ಇದ್ದಾಗ ನನ್ ಮನ್ಸ್ ಯಾಕೆ ಹೀಗಾಗ್ತಿದೆ? ಏನ್ ಹಾಗೆ ನೋಡ್ತಾ ಇದ್ದೆ ಪುಣ್ಯವತಿ? ನೀವ್ ಯಾಕೆ ಹಾಗೆ ನೋಡ್ತಾ ಇದ್ದೀರಾ ಪುಣ್ಯಾತ್ಮ? ಏನಾಗಿದೆ ನಿಮ್ಗೆ? ಏನೋ ಒಂಥರ ಇದ್ದೀರಾ. ಮತ್ತ ಕುಡ್ದಿದ್ದೀರಾ ನೀವು? ಗಮ್ಮತ್ತು. ನಿನ್ನ ನೋಡ್ದಾಗ ಆಗೋ ಪ್ರೀತಿಯ ಮತ್ತು
ಇದು ನಿನ್ನಿಂದ ಬರ್ತಾ ಇರೋದ ಅಥವಾ ಈ ಹೂವಿಂದ ಬರ್ತಾ ಇರೋದ? ಏನಾಯ್ತು ನಿಮ್ಗೆ? ಹೋಗಿ ಹೋಗಿ ಮಲ್ಕೊಳ್ಳಿ. ನಿನ್ನನ್ ಬಿಟ್ಟು ನಾನಲ್ಲಿ ಹೇಗಿರ್ಲಿ ಪುಣ್ಯವತಿ? ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಬರ್ತಾ ಇದ್ದೀರಾ? ನನ್ಗೂ ಗೊತ್ತಾಗ್ತಿಲ್ಲ ಪುಣ್ಯವತಿ. ಹೇಗೆ ಗೊತ್ತಾಗ್ತಾ ಇದ್ಯಾ? ನನಗೂ ಗೊತ್ತಾಗ್ತಿಲ್ಲ. ನದಿ ಅಷ್ಟೇ ಸಮುದ್ರ ನೋಡ್ಕೊಂಡ್ ಬರುತ್ತೆ, ಆದ್ರೆ ಸಮುದ್ರಕ್ಕಾಗಲ್ಲ ಅಂತ ಹೇಳಿದೆ ಅಲ್ವಾ? ಈಗ ನೋಡು, ಪುಣ್ಯ ನದಿ ನೋಡ್ಕೊಂಡು ಸಮುದ್ರನೇ ಬಂದಿದೆ. ನದಿನ ಕಾದ ಸಮುದ್ರ ವಿರಹ ವೇದನೆಯಲ್ಲಿ ನೊಂದೋಯ್ತು, ಬೆಂದೋಯ್ತು. ಕಾದು ಹಾವಿಯಾಗಿ ಮೋಡ ಆಗಿ ನದಿಯಲ್ಲಿ ಒಂದಾಗೋಕೆ ಸಮುದ್ರ ಮಳೆಯಾಗಿ ಬಂದು ನಿಂತಿದೆ ಪುಣ್ಯವತಿ. ನನ್ ಪುಣ್ಯ ನದಿ.